ಪ್ರತಿ ಮುಂಜಾನೆ ಈ ಸಾಮರ್ಥ್ಯದ ಸಮರ್ಥನೆಯನ್ನು ತಪ್ಪದೇ ಹೇಳಿ. 14 ದಿವಸಗಳಲ್ಲೇ ನಿಮ್ಮ ವ್ಯಕ್ತಿತ್ವ ಸಂತೋಷದ ಕಡೆಗೆ ಹೋಗುತ್ತದೆ. ನೀವು ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ. ಬೆಳಗ್ಗಿನ ಧನಾತ್ಮಕ ಸಾಮರ್ಥ್ಯಗಳ ಸಮರ್ಥನೆ ಡಾಕ್ಟರ್ ಸೆಲಿನ್ ಜೊತೆಗೆ. ಪದೇ ಪದೇ ನಾವು ಏನು ಹೇಳುತ್ತೇವೆ ಅದೇ ನಮ್ಮ ಜೀವನದಲ್ಲಿ ಅದು ನೆರವೇರುತ್ತದೆ. ಯಾಕೆಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಉಪಪ್ರಜ್ಞಾ ಮನಸ್ಸು ನಾವು ಏನು ಹೇಳುತ್ತೇವೆ ಅದನ್ನು ತಕ್ಕೊಳ್ಳುತ್ತದೆ, ಅದನ್ನೇ ಮಾಡುತ್ತದೆ. ಅದೇ ರೀತಿ ನಮಗೆ ಧನಾತ್ಮಕ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಈ ಸಮರ್ಥನೆಗಳನ್ನು ನಾವು ಇಂಗ್ಲೀಷಲ್ಲಿ ಎಫರ್ಮೇಷನ್ಸ್ ಹೇಳ್ತೇವೆ. ಇದನ್ನು ಮಾಡಿದಲ್ಲಿ 14 ದಿವಸಗಳಲ್ಲಿಯೇ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ಜೀವನದಲ್ಲಿ ಯಾವ ಕೆಲಸ ಮಾಡಲು ನೀವು ಯೋಚಿಸುತ್ತೀರೋ ಅದನ್ನು ಮಾಡಲು ನಿಮಗೆ ಆಗುತ್ತದೆ. ಯಾಕಂದರೆ ನೀವು ನಿಮ್ಮ ಜೀವನದಲ್ಲಿ ಜಯಶಾಲಿಯಾಗಬೇಕಾದರೆ ಬೇಕಾಗುವಂಥ ಆತ್ಮವಿಶ್ವಾಸ ಬಹು ಮುಖ್ಯವಾಗಿದೆ. 14 ದಿವಸಗಳಲ್ಲಿಯೇ ನೀವು ಶುರು ಮಾಡಿದ ಕೆಲಸವನ್ನು ಜಯಶಾಲಿಯಾಗಿ ಕೊನೆಗೊಳಿಸಲು ನಿಮ್ಮ ಉಪಪ್ರಜ್ಞಾ ಮನಸ್ಸು ನಿಮಗೆ ಪ್ರೇರೇಪಿಸುತ್ತದೆ. ಹಾಗಾದರೆ ನೀವು ಇದನ್ನು ಮಾಡಲು ರೆಡಿ ಇದ್ದೀರಾ? ಈ ಪವಾಡ ನಿಮ್ಮಲ್ಲಿ ಆಗಲು ರೆಡಿ ಇದ್ದೀರಾ? ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸೆಲಿನ್ ಸೈಕಾಲಜಿ. ನೀವು ಬೆಳಗ್ಗೆ ಎದ್ದ ಕೂಡಲೇ ಮುಖ ತೊಳೆಯೋ ಮೊದಲು ಆಗ ನಿಮ್ಮ ಸಬ್ಕಾನ್ಷಿಯಸ್ ಆ್ಯಕ್ಟಿವ್ ಆಗಿರ್ತದೆ. ಆಗ ನೀವು ಕನ್ನಡಿ ಹತ್ರ ಹೋಗಿ ಹೀಗೆ ಹೇಳಬೇಕು, ನೀವು ಹೀಗೆ ಹೇಳಬೇಕು ಕನ್ನಡಿ ಹತ್ರ: ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನೀನು ಮುದ್ದಾಗಿದ್ದೀಯ, ನೀನು ಸುಂದರವಾಗಿದ್ದೀಯ, ನಾನು ಯಾವಾಗಲೂ ನಿನ್ನೊಡನೆ ಇರುತ್ತೇನೆ, ನೀನು ಜಯಶಾಲಿಯಾಗುತ್ತಿ, ನೀನು ಯಾವಾಗಲೂ ಧೈರ್ಯದಿಂದ ಇರುತ್ತಿ, ನಿನ್ನ ಆತ್ಮವಿಶ್ವಾಸ ಬೆಳೆಯುತ್ತದೆ. ಈಗ ನಾನು ಹೇಳಿದ್ದನ್ನು ನೀವು ಪುನರುಚ್ಚಾರಿಸಿ, ರಿಪೀಟ್ ಮಾಡಿ. ಈ ದಿವಸಕ್ಕಾಗಿ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ಈ ದಿವಸಕ್ಕಾಗಿ ನಾನು ಧನ್ಯವಾದ ಸಲ್ಲಿಸುತ್ತೇನೆ. ನನ್ನ ಶರೀರವನ್ನು ನಾನು ಮೆಚ್ಚುತ್ತೇನೆ. ನನ್ನ ಶರೀರವನ್ನು ನಾನು ಮೆಚ್ಚುತ್ತೇನೆ. ನನ್ನ ಶರೀರ ಮಾಡುವಂತಹ ಎಲ್ಲ ಕೆಲಸಗಳಿಗಾಗಿ ನಾನು ಧನ್ಯಳಾಗಿದ್ದೇನೆ. ನನ್ನ ಶರೀರ ಮಾಡುವಂತಹ ಎಲ್ಲ ಕೆಲಸಗಳಿಗಾಗಿ ನಾನು ಧನ್ಯಳಾಗಿದ್ದೇನೆ. ನಾನು ಸುಂದರವಾಗಿದ್ದೇನೆ. ನೀವು ಹೆಂಗಸಾದರೆ ನೀವು ಸುಂದರವಾಗಿದ್ದೀರಿ. ನೀವು ಗಂಡಸಾಗಿದ್ದರೆ ನಾನು ಹ್ಯಾಂಡ್ಸಮ್ ಆಗಿದ್ದೇನೆ. ನಾನು ಸುಂದರವಾಗಿದ್ದೇನೆ, ನಾನು ಹ್ಯಾಂಡ್ಸಮ್ ಆಗಿದ್ದೇನೆ. ನನ್ನ ಹಾಗೆ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ನನ್ನ ಹಾಗೆ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ದೇವರು ನನ್ನಂತಹ ಒಬ್ಬರನ್ನೇ ರಚಿಸಿದ್ದಾರೆ. ದೇವರು ನನ್ನಂತಹ ಒಬ್ಬರನ್ನೇ ರಚಿಸಿದ್ದಾರೆ. ಈ ದಿವಸ ಒಂದು ಹೊಸ ದಿವಸವಾಗಿದೆ. ಈ ದಿವಸ ಒಂದು ಹೊಸ ದಿವಸವಾಗಿದೆ. ಈ ದಿನದಲ್ಲಿ ನನಗೆ ಹೊಸ ಹೊಸ ಆಪರ್ಚುನಿಟೀಸ್ಗಳು ಸಿಗುತ್ತವೆ. ಈ ದಿವಸದಲ್ಲಿ ನನಗೆ ಹೊಸ ಹೊಸ ಸನ್ನಿವೇಶಗಳು, ಆಪರ್ಚುನಿಟೀಸ್ಗಳು ಸಿಗುತ್ತವೆ.
ಈ ದಿವಸದಲ್ಲಿ ನಾನು ತುಂಬ ಕಲಿಯಲಿಕ್ಕಿದೆ. ನಾನು ದೇವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ನಾನು ತುಂಬ ಕಲಿಯುತ್ತೇನೆ, ಜೀವಿಸುತ್ತೇನೆ. ನಾನು ತುಂಬ ಗ್ರೋ ಆಗುತ್ತೇನೆ, ಬೆಳೆಯುತ್ತೇನೆ. ನಾನು ತುಂಬ ಕಲಿಯುತ್ತೇನೆ, ಜೀವಿಸುತ್ತೇನೆ ಮತ್ತು ನಾನು ಜೀವನದಲ್ಲಿ ಬೆಳೆಯುತ್ತೇನೆ. ನನ್ನಲ್ಲಿ ಇದ್ದ ಸಾಮರ್ಥ್ಯಗಳು ನನಗೆ ಜೀವನದಲ್ಲಿ ಜಯಗಳಿಸಲು ಸುಲಭವಾಗುತ್ತದೆ. ನನ್ನಲ್ಲಿ ಇದ್ದ ಸಾಮರ್ಥ್ಯಗಳು ನನಗೆ ಜೀವನದಲ್ಲಿ ಜಯಗಳಿಸಲು ಸುಲಭವಾಗುತ್ತದೆ. ನನ್ನನ್ನು ನಾನು ನಂಬುತ್ತೇನೆ. ನನ್ನನ್ನು ನಾನು ನಂಬುತ್ತೇನೆ. ನನಗೆ ಆತ್ಮವಿಶ್ವಾಸವಿದೆ. ನಾನು ಬೇರೆ ಬೇರೆ ಕೆಲಸಗಳನ್ನು, ಮಹತ್ವದ ಕೆಲಸಗಳನ್ನು ಮಾಡಲು ನನ್ನಲ್ಲಿ ಆತ್ಮವಿಶ್ವಾಸವಿದೆ. ನಾನು ಬೇರೆ ಬೇರೆ ಸಾಮರ್ಥ್ಯದ ಕೆಲಸಗಳನ್ನು ಮಾಡಲು ನನ್ನಲ್ಲಿ ಸಾಮರ್ಥ್ಯವಿದೆ. ನಾನು ಬೇರೆ ಬೇರೆ ಮಹತ್ವದ ಕೆಲಸಗಳನ್ನು ಮಾಡಲು ನನ್ನಲ್ಲಿ ಸಾಮರ್ಥ್ಯ ಇದೆ. ನನ್ನನ್ನೇ ನಾನು ನಂಬುತ್ತೇನೆ. ಅದಕ್ಕಿಂತ ಮೇಲಾದ ನಂಬಿಕೆ ಯಾವುದೂ ಇಲ್ಲ. ನನ್ನನ್ನೇ ನಾನು ನಂಬುತ್ತೇನೆ. ನನ್ನ ಧನಾತ್ಮಕ ಸಾಮರ್ಥ್ಯದ ಕಡೆಗೆ ನಾನು ನನ್ನ ಮನಸ್ಸನ್ನು ಕೇಂದ್ರೀಕರಿಸುತ್ತೇನೆ. ನನ್ನ ಧನಾತ್ಮಕ ಸಾಮರ್ಥ್ಯದ ಕಡೆಗೆ ನನ್ನ ಮನಸ್ಸನ್ನು ಕೇಂದ್ರೀಕರಿಸುತ್ತೇನೆ. ನಾನು ಪ್ರೀತಿಗೆ ಪಾತ್ರಳಾಗಿದ್ದೇನೆ. ನಾನು ಪ್ರೀತಿಗೆ ಪಾತ್ರಳಾಗಿದ್ದೇನೆ ಅಥವಾ ಪಾತ್ರನಾಗಿದ್ದೇನೆ. ನಾನು ಪ್ರೀತಿಗೆ ಪಾತ್ರನಾಗಿದ್ದೇನೆ. ನಾನು ಗೌರವಕ್ಕೆ ಪಾತ್ರಳಾಗಿದ್ದೇನೆ. ನಾನು ಗೌರವಕ್ಕೆ ಪಾತ್ರನಾಗಿದ್ದೇನೆ. ನಾನು ಗೌರವಕ್ಕೆ ಪಾತ್ರಳಾಗಿದ್ದೇನೆ. ನಾನು ಗೌರವಕ್ಕೆ ಪಾತ್ರನಾಗಿದ್ದೇನೆ. ನಾನು ಬೇರೆಯವರ ಕೇರಿಗೆ, ಕನ್ಸರ್ನಿಗೆ ಪಾತ್ರಳಾಗಿದ್ದೇನೆ. ನಾನು ಬೇರೆಯವರ ಕೇರಿಗೆ, ಸಹಾನುಭೂತಿಗೆ ಅರ್ಹಳಾಗಿದ್ದೇನೆ. ನಾನು ಬೇರೆಯವರ ಸಹಾನುಭೂತಿಗೆ ಅರ್ಹಳಾಗಿದ್ದೇನೆ. ನಾನು ಧೈರ್ಯಶಾಲಿಯಾಗಿದ್ದೇನೆ. ನಾನು ಧೈರ್ಯಶಾಲಿಯಾಗಿದ್ದೇನೆ. ನಾನು ಜೀವನದಲ್ಲಿ ಏನನ್ನು ಸಾಧಿಸಲು ಅರ್ಹಳಾಗಿದ್ದೇನೆ. ನಾನು ಜೀವನದಲ್ಲಿ ಏನನ್ನು ಸಾಧಿಸಲು ಅರ್ಹಳಾಗಿದ್ದೇನೆ. ನನಗೆ ಜೀವನದಲ್ಲಿ ಸಂತೋಷ ಬೇಕು. ನಾನು ಜೀವನದಲ್ಲಿ ಲವಲವಿಕೆಯಿಂದ ಇರಬೇಕು. ನಾನು ಜೀವನದಲ್ಲಿ ಸಂತೋಷದಿಂದಿರಬೇಕು. ನಾನು ಜೀವನದಲ್ಲಿ ಲವಲವಿಕೆಯಿಂದ ಇರಬೇಕು. ನಾನು ಈ ಧನಾತ್ಮಕ ಸಾಮರ್ಥ್ಯದ ಸಮರ್ಪಣೆ ದಿವಸ ಬೆಳಗ್ಗೆ ಮಾಡುತ್ತೀನಿ. ನಾನು ಈ ಧನಾತ್ಮಕ
ಸಾಮರ್ಥ್ಯದ ಸಮರ್ಥನೆ ದಿವಸ ಮಾಡುತ್ತೇನೆ. ನಾನು ಜೀವನದಲ್ಲಿ ಏನು ಮಾಡಲು ಸಾಧ್ಯವಾಗಿದೆ. ನನಗೆ ಜೀವನದಲ್ಲಿ ಏನೂ ಮಾಡಲು ಸಾಧ್ಯವಾಗಿದೆ. ನನ್ನಲ್ಲಿ ಈಗ ಆ ಶಕ್ತಿ ಇದೆ. ನನ್ನಲ್ಲಿ ಈಗ ಆ ಶಕ್ತಿ ಇದೆ. ನಾನು ಇತರರ ಗೌರವಕ್ಕೆ ಪಾತ್ರಳಾಗಿದ್ದೇನೆ. ನಾನು ಇತರರ ಗೌರವಕ್ಕೆ ಪಾತ್ರಳಾಗಿದ್ದೇನೆ. ನಾನು ಇತರರ ಗೌರವಕ್ಕೆ ಪಾತ್ರನಾಗಿದ್ದೇನೆ. ನಾನು ನನ್ನನ್ನು ಗೌರವಿಸುತ್ತೇನೆ. ನಾನು ನನ್ನನ್ನು ಗೌರವಿಸುತ್ತೇನೆ. ಇತರರು ನನ್ನನ್ನು ಗೌರವಿಸುತ್ತಾರೆ. ಇತರರು ನನ್ನನ್ನು ಗೌರವಿಸುತ್ತಾರೆ. ನಾನು ನನ್ನನ್ನು ಪ್ರೀತಿಸುತ್ತೇನೆ. ನಾನು ನನ್ನನ್ನು ಪ್ರೀತಿಸುತ್ತೇನೆ. ನನಗೆ ಸಂತೋಷ ಬೇಕು. ನನಗೆ ಸಂತೋಷ ಬೇಕು. ಈಗ ನಿಧಾನವಾಗಿ ಕನ್ನಡಿಯಿಂದ ತಿರುಗಿ ನೋಡಿ. ಈ ಶಾಂತಿಯ ಮೂಡನ್ನು ಇಟ್ಟುಕೊಳ್ಳಿ. ಶಾಂತವಾಗಿರಿ. ಆಲ್ ದ ಬೆಸ್ಟ್. ಓಕೆ ಮೈ ಫ್ರೆಂಡ್ಸ್. ಗಾಡ್ ಬಿ ವಿತ್ ಯು. ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಈಗ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲಿ ಬೆಲ್ ಐಕನ್ ಬರ್ತದೆ, ಅದನ್ನು ಒತ್ತಿರಿ. ಅದರ ನಂತರ ನೀವು ಲೈಕ್ ಕೊಡಿ. ಅದರ ನಂತರ ನಿಮಗೆ ಈ ವಿಡಿಯೋ ವಿಷಯದ ಏನು ಹೇಳಬೇಕಾದ್ರೆ ಕಮೆಂಟಲ್ಲಿ ಹಾಕಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.